ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಬನ್ನಿ, ಮೇಜರ್ ಈ ವರ್ಷ 2026ರಲ್ಲಿ ಸೊ ನಮಗೆ ಮೇಜರ್ ಆಗಿ ಗುರುಗ್ರಹರು ನೆಕ್ಸ್ಟ್ ಅಕ್ಟೋಬರ್ 31ನೇ ತಾರೀಕು ಲಿಯೋ ಸೈನ್ ಟ್ರಾನ್ಸಿಟ್ ಆಗ್ತಾರೆ. ಹಾಗೆ ನಕ್ಷತ್ರ ಬದಲಾವಣೆಗಳು, ಆಲ್ರೆಡಿ ಶನಿ ರೇವತಿ ನಕ್ಷತ್ರದಲ್ಲಿ ಇದ್ದಾರೆ. ಸೊ ಆಲ್ರೆಡಿ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ಈಗ ಇನ್ನೊಂದು ಗ್ರಹ, ಸೊ ಜೂನ್ 30ನೇ ತಾರೀಕು ಸೊ ರಾಹು ಗ್ರಹರು ಧನಿಷ್ಠ ನಕ್ಷತ್ರಕ್ಕೆ ಮೂವ್ ಆಗ್ತಿದ್ದಾರೆ. ಸೊ ಲಗ್ನಗಳಿಂದ ಹೇಗಿದೆ ಫಲ ಅಂತ ನಾವು ನೋಡ್ಕೊಳ್ಳೋಣ ಬನ್ನಿ. ಸೊ ಯೂಶಲಿ ಏನಾಗುತ್ತೆ ಗೊತ್ತಾ, ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ 90% ಟ್ರಾನ್ಸಿಟ್ ಇಂಪ್ಯಾಕ್ಟ್ ಮಾಡುತ್ತೆ, ಬೇಗನೆ ಇಮ್ಮಿಡಿಯೇಟ್ ಆಗಿ ಇಂಪ್ಯಾಕ್ಟ್ ಮಾಡಿಬಿಡುತ್ತೆ. ಜನ್ಮ ಜಾತಕದಲ್ಲಿ ಆ ಯೋಗಗಳಿದ್ದಾಗ, ಇಲ್ಲಿ ಟ್ರಾನ್ಸಿಟ್ ಅಲ್ಲಿ ಆ ಯೋಗ ಕನೆಕ್ಟ್ ಆದಾಗ, ದಶ ಅಂತರ್ದಶಗಳು ನಡೀತಿದ್ದಾಗ ಆಕ್ಟಿವೇಟ್ ಆಗ್ಬಿಡುತ್ತೆ. ಸೊ ಯಾರ್ಯಾರಿಗೆ ರಾಹು ದಶ ನಡೀತಾ ಇದೆ ಅಥವಾ ಅಂತರ್ದಶಗಳು ಅಥವಾ ಸೂಕ್ಷ್ಮ ಅಂತರ್ದಶಗಳು ನಡೀತಿದೆಯಾ ಚೆಕ್ ಮಾಡ್ಕೊಳ್ಳಿ. ಕುಜ ದಶ ಇಲ್ಲಿ ಬರಿತೀನಿ ನೋಡಿ, ರಾಹು, ಕುಜ, ಕೇತು ದಶ, ಶನಿ ದಶ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಈ ಬಾರಿ. ಓಕೆನಾ. ನೆಕ್ಸ್ಟ್ ಜುಪಿಟರ್ ಯಾಕೆ ಅಂತ ಹೇಳಿದ್ರೆ, ಕುಂಭ ಮನೆ ಬಂದು ನಾವು ಕುಂಭ ಮನೆಯನ್ನ ನಾವು 2 ಗ್ರಹಗಳಿಗೆ ತಗೋತೀವಿ, ಶನಿ ಮತ್ತೆ ರಾಹು ಇಬ್ರಿಗೂ ತಗೋತೀವಿ. ಹಾಗಾಗಿ ಸೊ ಜುಪಿಟರ್ ಡೆಸ್ಪಾಸಿಟರ್ ಈಗ ಪ್ರೆಸೆಂಟ್ ಶನಿನೇ ಅಲ್ವಾ, ಸೊ ಅದಕ್ಕೋಸ್ಕರನೇ ಸೊ ಇಂಪ್ಯಾಕ್ಟ್ ಆಗುತ್ತೆ. ಈ ದಶಗಳು ನಡೀತಾ ಇರೋರು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ, ಬಿಕಾಸ್ ಜನ್ಮ ಜಾತಕದಲ್ಲಿ ಕುಜವತ್ ಕೇತು ಹಾಗೆ ಶನಿವತ್ ರಾಹು ಇದೆಲ್ಲ ಕಾಂಬಿನೇಷನ್ಸ್ ಸ್ವಲ್ಪ ಒಂದು ಸಿಚುಯೇಷನ್ ಕ್ರಿಟಿಕಲ್ ಆಗಿ ಮಾಡುವಂತಹ ಸಿಚುಯೇಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಜೂನ್ 30ರಿಂದ ನೆಕ್ಸ್ಟ್ ಇಯರ್ ಏಪ್ರಿಲ್ 2027 ಏಪ್ರಿಲ್ ತನಕ ಇರುತ್ತೆ. ಬಟ್ ಇಲ್ಲಿ ಡಿಸೆಂಬರ್ 5ನೇ ತಾರೀಕು ರಾಹು ಕೇತು ಟ್ರಾನ್ಸಿಟ್ ಆಗುತ್ತೆ. ಸೊ ಹಾಗಾಗಿ ರಾಹು ಧನಿಷ್ಠದಲ್ಲಿ ಡಿಸೆಂಬರ್ 5ನೇ ತಾರೀಕುವರೆಗೂ ಹೇಗಿರುತ್ತೆ ಅಂತ ಮಾತ್ರ ನಾವು ತಗೊಳ್ಳೋಣ ಈ ಒಂದು ಫಲನ. ಸೊ ಟ್ರಾನ್ಸಿಟ್ ಅಲ್ಲಿ ಹೇಗಿರುತ್ತೆ ನೋಡೋಣ ಬನ್ನಿ. ಲಗ್ನಗಳ ಪ್ರಕಾರ ತಗೊಳ್ಳಿ, ರಾಶಿ ಪ್ರಕಾರ ಬೇಡ. ಹಾಗೆ ನಿಮ್ಮ ಜನ್ಮ ಜಾತಕ ವಿಶ್ಲೇಷಣೆ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಡೆಫಿನೆಟ್ಲಿ ವಾಟ್ಸಪ್ ಅಥವಾ ಕಾಲ್ ಮಾಡಬಹುದು. ಸೊ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಹೇಳಿ ಮಾಹಿತಿ ಸಿಗುತ್ತೆ. ರೆಮಿಡಿ ಪ್ಲಸ್ ಮಾಹಿತಿ ಅಂಡ್ ನಿಮ್ಮ ಪ್ರಶ್ನೆ, ನಿಮ್ಮ ವೈಯಕ್ತಿಕ ಪ್ರಶ್ನೆ ಏನಿರುತ್ತೆ ಅಲ್ವಾ, ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ಬನ್ನಿ ಲಗ್ನಗಳ ಪ್ರಕಾರ ನೋಡೋಣ. ಸೊ ಲಗ್ನಗಳ ಪ್ರಕಾರ ನೋಡೋದಕ್ಕೂ ಮುಂಚೆ ಕೆಲವೊಂದು ಕಾಂಬಿನೇಷನ್ಸ್ ಹೇಳ್ತೀನಿ. ನಿಮಗೇನಾದರೂ ಟ್ರಾನ್ಸಿಟ್ ಅಲ್ಲಿ ಈಗ ರನ್ ಆಗ್ತಾ ಇದೆಯಾ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದಲ್ಲಿ ಕುಂಭ ಮನೆಯಲ್ಲಿ ಗ್ರಹಗಳು ಜಾಸ್ತಿ ಇದೆಯಾ, ಸೊ ಹೈಲಿ ಇಂಪ್ಯಾಕ್ಟ್ ಆಗುತ್ತೆ. ಅಥವಾ ಇಲ್ಲಿ ಏನಾದರೂ ಶನಿ ಇದ್ದಾರಾ ನೋಡ್ಕೊಳ್ಳಿ, ಕೇತು ಇದ್ದಾರಾ ನೋಡ್ಕೊಳ್ಳಿ, ನೆಕ್ಸ್ಟ್ ಕುಜ, ಮಾರ್ಸ್, ಈ ಗ್ರಹಗಳೇನಾದ್ರೂ ಇದೆಯಾ. ಅದರಲ್ಲೂ ಕೇತು ಮತ್ತೆ ಕುಜ ಇಬ್ರು ಒಂದೇನೆ. ಓಕೆನಾ. ಸೊ ಕೇತುವಿನ ಒಳ್ಳೆ ಮುಖ ಬಂದು ಸ್ಪಿರಿಚುಯಾಲಿಟಿ, ಕೆಟ್ಟ ಮುಖ ಬಂದು ಅಗೈನ್ ಮಾರ್ಸ್ ಇಂಟು 3 ಪಟ್, ಅವರು ಏನು ಕಡಿಮೆ ಇಲ್ಲ, ಹಾಗಾಗಿ ಕಟಿಂಗ್ಗೆ ಕಾರಕ ಅಲ್ವಾ. ಸೊ ಹಾಗಾಗಿ ಕುಂಭ ರಾಶಿಯಲ್ಲಿ ಶನಿ ಇದ್ದಾರಾ ಅಥವಾ ಕೇತು ಇದ್ದಾರಾ ಅಥವಾ ಕುಜ ಇದ್ದಾರಾ ನೋಡ್ಕೊಳ್ಳಿ. ನೀವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ ಈ ಪೀರಿಯಡ್ ಆಫ್ ಟೈಮಲ್ಲಿ. ಸೊ ಹಾಗೆ ಬನ್ನಿ ಲಗ್ನಗಳ ಪ್ರಕಾರ ಹೋಗೋಣ. ಸೊ ರಾಹು ಅಲ್ಲೇ ಇರ್ತಾರೆ, ನಕ್ಷತ್ರ ಬದಲಾವಣೆ ಆಗಿರುತ್ತೆ. ಒಟ್ಟು ನಮಗೆ 4 ನವಾಂಶಗಳು ಚೇಂಜ್ ಆಗುತ್ತೆ. ಬಟ್ ಈಗ ಜೂನ್ 30ನೇ ತಾರೀಕು ರಾಹು, ಸೊ ಸ್ಕಾರ್ಪಿಯೋ ನವಾಂಶ, ಮತ್ತೆ ಡಿಸೆಂಬರ್ 5ನೇ ತಾರೀಕು ಒಳಗಡೆ ರಾಹು ಲಿಬಿರಾ ನವಾಂಶ, ಇದೆರಡರದ್ದು ಫಲನೇ ಈಗ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಇದು ಮಕರ ಟ್ರಾನ್ಸಿಟ್ ಆಗುತ್ತಲ್ವಾ, ಆಗ ಬೇರೆ ವಿಡಿಯೋ ನೋಡ್ತೀವಲ್ವಾ, ಆಗ ವರ್ಗೋ ಮತ್ತೆ ಲಿಯೋಗೆ ಅದು ಫಲಗಳನ್ನ ಕೊಡುತ್ತೆ. ನವಾಂಶ ಅಲ್ಟಿಮೇಟ್ ಫ್ರೂಟ್ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ಈಗ ನವಾಂಶಕ್ಕೆ ಬನ್ನಿ. ನಿಮ್ಮ ಜನ್ಮ ಜಾತಕದಲ್ಲಿ D9 ಅಲ್ಲಿ ಸ್ಕಾರ್ಪಿಯೋದಲ್ಲಿ ಹೆಚ್ಚು ಗ್ರಹಗಳಿದೆಯಾ ಚೆಕ್ ಮಾಡ್ಕೊಳ್ಳಿ, ಅಥವಾ ಲಿಬ್ರಾದಲ್ಲಿ ಹೆಚ್ಚು ಗ್ರಹಗಳಿದೆಯಾ ಚೆಕ್ ಮಾಡ್ಕೊಳ್ಳಿ. ಸ್ಕಾರ್ಪಿಯೋದಲ್ಲಿ ಏನಾದರೂ ಕೇತು, ಅಗೇನ್ ಇಲ್ಲಿ ಬರ್ದಿದ್ದೀನಿ ಅಲ್ವಾ, ಶನಿ ಅಥವಾ ಮಾರ್ಸ್ ಇದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕು. D9 ಸ್ಕಾರ್ಪಿಯೋ ವೃಶ್ಚಿಕದಲ್ಲಿ, ಓಕೆ, ನ್ಯಾಚುರಲ್ 8th ಹೌಸ್ ಅಲ್ಲಿ ಏನಾದರೂ ಇದ್ರೆ ಪ್ಲಾನೆಟ್ಸು ಇಂಪ್ಯಾಕ್ಟ್ ಆಗುತ್ತೆ. ಓಕೆ. ಈಗ ಲಗ್ನಗಳ ಪ್ರಕಾರ ನೋಡೋಣ ಬನ್ನಿ. ನಂಬರ್ 1 ಮೇಷ ಲಗ್ನದವರಿಗೆ ರಾಹು 11ನೇ ಮನೆಯಲ್ಲೇ ಕೂತಿದ್ದಾರೆ. 11ನೇ ಮನೆ ಅಧಿಪತಿ ಖಂಡಿತ ಒಳ್ಳೆ ವೆರಿ ವೆರಿ ಗುಡ್. ಬಟ್ ಅದು ಸೊ ಧನಿಷ್ಠ ನಕ್ಷತ್ರಕ್ಕೆ ಹೋಗ್ತಾ ಇರೋದ್ರಿಂದ, ಧನಿಷ್ಠದಲ್ಲಿ ಹುಟ್ಟಿದ್ರೆ ಅನಿಷ್ಠ, ಈ ತರ ಎಲ್ಲ ಥಿಯರಿ ಇದೆ, ಅದು ತಪ್ಪು ಆಕ್ಚುಲಿ. ಸೊ ಧನಿಷ್ಠ ಬಂದು ಹ್ಯೂಜ್ ಕಾನ್ಸಂಟ್ರೇಷನ್ ಅಂಡ್
ಸ್ಪೀಡ್ ಜಾಸ್ತಿ. ಇವತ್ತಾಗಬೇಕು ಅಂದರೆ ವರ್ಕ್ ಇವತ್ತಾಗಲೇ ಬಿಡಬೇಕು. ಸೊ ನೆಕ್ಸ್ಟ್ ಅದು ಮುಂದೆ ಹೋಗೋದಿಲ್ಲ. ಆ್ಯಂಡ್ ಅದು ಸಿಂಬಲ್ ಬಂದು ಏನು ಡಮರುಗ ಅಲ್ವಾ? ಸೊ ಹಾಗಾಗಿ ಸೊ ಮ್ಯೂಸಿಕ್ಗೆ ಅಥವಾ ಆ ರಿಧಮ್ಗೆ, ಆ ಸ್ಪೀಡ್ಗೆ ಫಸ್ಟ್ ಇರ್ತಾರೆ ಅವರು, ಎಂಡ್ ಆಗ್ಬಿಡ್ಬೇಕು. ಅದರಲ್ಲೂ ತಗೊಂಡೋಗಿ ರಾಹುನ ಕೂರಿಸ್ತಾ ಅಂದ್ರೆ ರಾಹು ಧನಿಷ್ಠದಲ್ಲಿ ಕೂತ್ಕೋತಾ ಇದೆ ಅಂತ ಹೇಳಿದ್ರೆ, ಸೊ ಕುಜ ರಾಹು ಕಾಂಬಿನೇಷನ್ ಚಾರ್ಟ್ ಅಲ್ಲಿ ಇದ್ರೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಈಗ ಕುಜ ಪ್ಲಸ್ ರಾಹು ಎಲ್ಲರಿಗೂ ಆಕ್ಟಿವೇಟ್ ಆಗುತ್ತೆ, ದೇಶದಲ್ಲೂ ಆಗುತ್ತೆ, ಸೊ ನಮಗೂನು ಪ್ರತಿಯೊಬ್ಬರಿಗೂ ಆಗುತ್ತೆ. ಅದಕ್ಕೆ ಹೇಳಿದ್ದು ಯಾವ್ಯಾವ ದಶ ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ. ಈ ದಶಗಳಿದ್ರೆ ಅಥವಾ ಅಂತರ್ದಶಗಳಿದ್ರೆ ಎಕ್ಸ್ಟ್ರಾ. ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಕುಜ ಯಾರ್ಗೆ? ಮೇಷ ಲಗ್ನದವರಿಗೆ. ಆ ಅಧಿಪತಿಯ ನಕ್ಷತ್ರದಲ್ಲಿ ರಾಹು ಕೂತ್ಕೋತಾ ಇರೋದು ಖಂಡಿತವಾಗ್ಲೂ ಒಂದು ಒಳ್ಳೆ ವಿಚಾರ. ಯಾರ್ಗೆ ದಶ ಚೆನ್ನಾಗಿದ್ರೆ ಒಳ್ಳೆ ವಿಚಾರ, ದಶ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸಡನ್ ಈವೆಂಟ್ ಆಕ್ಟಿವೇಟ್ ಆಗುತ್ತೆ. ಹಾಗೆ ನವಾಂಶದಲ್ಲೂ ಕೂಡ ಇದೇ ಲಗ್ನ ತಗೊಳ್ಳಿ, ಯಾರ್ಯಾರು ಮೇಷ ಲಗ್ನ ಇದ್ದೀರಾ, ಸೊ ನಿಮಗೂ ಕೂಡ ಸ್ಕಾರ್ಪಿಯೋ ಆಕ್ಟಿವೇಟ್ ಆಗುತ್ತೆ. ಅದರರ್ಥ ಸೊ 11th ಹೌಸಲ್ಲಿ ರಾಹು ಇದೆ, ಬರೀ D1 ನೋಡಿ ನೀವು ಈ ತರ ವಾ ವೆರಿ ಗುಡ್ ಎಕ್ಸಲೆಂಟ್ ಹಾಗೆ ತಗೊಳ್ಳಿಕ್ ಬರಲ್ಲ. ಅವನು ಅಷ್ಟಮಾಧಿಪತಿ ಕೂಡ ನಿಮ್ಗೆ, ಲಗ್ನಾಧಿಪತಿ ಕೂಡ. ಸೊ ಎನಿವೆ ಲಗ್ನಾಧಿಪತಿ ನಕ್ಷತ್ರದಲ್ಲಿ 11ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ದೊಂದು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ತುಂಬಾ ವರ್ಷದಿಂದ ಪೆಂಡಿಂಗ್ ಇರುತ್ತೆ. ಯಾವ ಡಿಸೈರ್? ಪ್ರಾಪರ್ಟಿ ರಿಲೇಟೆಡ್ ಆಗಿರಬಹುದು, ರಿಸರ್ಚ್ ರಿಲೇಟೆಡ್ ಆಗಿರಬಹುದು, ಅಥವಾ ಅದೊಂದು ಸಡನ್ ಈವೆಂಟ್ ಆಗಿರಬಹುದು, ಪಬ್ಲಿಕ್ ವಿಚಾರ ಆಗಿರಬಹುದು. ಇದರಲ್ಲಿ ಒಂದು ಸಡನ್ ಈವೆಂಟ್ ನಡೆಯುತ್ತೆ. ಬಟ್ ಗೆಟ್ ರೆಡಿ ಫಾರ್ ದಟ್. ಯಾರಿಗಾದ್ರೂ ದಶ ಚೆನ್ನಾಗಿಲ್ಲದೆ ಇರೋರಿಗೆ ಇದೇ 11ನೇ ಮನೆ ತಾಯಿಯ ಆರೋಗ್ಯದಲ್ಲಿ ಅಥವಾ ತಾಯಿಗೆ ಸಡನ್ ಆಗಿ ಸರ್ಜರೀಸು, ತಾಯಿಗೆ ಹೆಲ್ತ್ ಇಶ್ಯೂಸು, ತಾಯಿಗೆ ಹಾಸ್ಪಿಟಲ್ ಅಥವಾ ಅವ್ರಿಗೆ ಸೈಕಾಲಜಿಕಲ್ ಇಶ್ಯೂಸ್, ಸೊ ಈ ತರ ಏನಾದ್ರೂ ಕೂಡ ಆಗುವ ಸಾಧ್ಯತೆ ಇದೆ. ದಶ ಚೆನ್ನಾಗಿದ್ರೆ ಒಳ್ಳೆ ರೀತಿ ಆಗುತ್ತೆ, ದಶ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಆಗುತ್ತೆ. ಹಾಗೆ 8th ಲಾರ್ಡ್ ಅಂದ್ರೆ 8ನೇ ಮನೆ ಅಧಿಪತಿ ಕೂಡ ಕುಜನೇ ಆಗಿರೋದ್ರಿಂದ ಟ್ರಾನ್ಸಿಟಲ್ ಸೆಕೆಂಡ್ ಹೌಸ್ ಅಲ್ಲಿ ಬೇರೆ ಟ್ರೈನ್ ಆಗ್ತಾ ಇದೆ. ಹಾಗೆ ಪ್ರತಿ ತಿಂಗಳು ಇನ್ನ ಕುಜ, ಈಗ ಸದ್ಯಕ್ಕೆ ಕುಜ ಇಲ್ಲಿದ್ದಾರೆ, ಇದೇನ್ ಟ್ರೈನ್ ಆಗ್ತಾ ಇರುತ್ತಲ್ಲ ಸ್ವಲ್ಪ ನೋಡ್ಕೊಳ್ಳಿ. ಆಗಸ್ಟ್ 4ನೇ ತಾರೀಕು ಇಲ್ಲಿ ಬರ್ತಾರೆ ಕುಜ, ಅವಾಗಂತೂ ರಾಹುಗೆ ಟ್ರೈನ್ ಕನೆಕ್ಟಿವಿಟಿ ಆಗುತ್ತೆ. ತುಂಬಾನೇ ಆಕ್ಸಿಡೆಂಟ್ಸ್ ಅಥವಾ ಕಳ್ಳತನಗಳು ಅಥವಾ ಫೈರ್ ಆಕ್ಸಿಡೆಂಟ್ಸ್ಗಳು ಅಥವಾ ಭೂಕಂಪಗಳು ಅಥವಾ ಸೊ ಶಾರ್ಟ್ ಸರ್ಕ್ಯೂಟ್ಸ್ ಅಥವಾ ಇದರ ರೀತಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಅದು ರಾಹು ಟ್ರಾನ್ಸಿಟ್ ಅಥವಾ ಕೇತು ಟ್ರಾನ್ಸಿಟ್ ಅಲ್ಲಿ ನಾನು ಕುಜ ಮಂತ್ಲಿ ಟ್ರಾನ್ಸಿಟ್ ಆಗೋದ್ರಲ್ಲಿ ನಾನು ಕೇತು ರಾಹು ಕನೆಕ್ಟ್ ಮಾಡಿ ಹೇಳ್ತೀನಿ, ತೊಂದರೆ ಇಲ್ಲ. ಸೊ ಈಗ ಮೇಷ ಲಗ್ನದವರಿಗೆ ಪ್ಲಸ್ ಮೈನಸ್ ಅನ್ನೋದು ನಿಮ್ಮ ದಶದ ಮೇಲೆ ಹೋಗುತ್ತೆ. ಬಟ್ 11ನೇ ಮನೆ ರಾಹು ಖಂಡಿತವಾಗ್ಲೂ ಹೆವಿ ಸ್ಪೀಡ್ ಜಾಸ್ತಿ ಮಾಡುತ್ತೆ. ಡ್ರೈವಿಂಗ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಮಾತ್ರ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಅಥವಾ ಯಾರು ಶೆಫ್ ಇದ್ದೀರಾ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಅಥವಾ ರೆಸ್ಟೋರೆಂಟ್ಸ್ ನಡೆಸ್ತಾ ಇದ್ದೀರಾ, ನಿಮ್ದು ಎಲೆಕ್ಟ್ರಿಕಲ್ ಕನೆಕ್ಟಿವಿಟಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನೇ ಪೊಸಿಷನ್ ಅಲ್ಲಿ ಇರಲಿ, ಅಥವಾ ನಿಮ್ಮ ಫ್ರಿಡ್ಜ್ ಆಗಿರಬಹುದು ಅಥವಾ ನಿಮ್ದು ಐಟಮ್ಸ್ ಏನು ಯೂಸ್ ಮಾಡ್ತೀರಾ ಎಲೆಕ್ಟ್ರಿಕ್ ಫುಡ್ ಕುಕ್ ಮಾಡೋಕ್ಕೆ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅದಾಗೆ ಪೆಟ್ರೋಲ್ ಬಂಕ್ಸ್ ಯಾರ್ಯಾರು ನಡೆಸ್ತಿದ್ದೀರಾ, ಸೊ ಅಲ್ಲಿ ಡೆಫಿನೆಟ್ಲಿ ಸ್ವಲ್ಪ ಸಡನ್ ಈವೆಂಟ್ಸ್ಗಳು ನಡೆಯೋದು ತೋರಿಸ್ತಾ ಇದೆ. ಪಬ್ಲಿಕ್ ಸ್ಪೇಸ್ ಹತ್ರ ಯಾರು ರೆಗ್ಯುಲರ್ ಆಗಿ ಓಡಾಡ್ತಿರ್ತೀರಾ, ಐ ಥಿಂಕ್ ರೀಸೆಂಟ್ ಆಗೆಲ್ಲ ನೀವು ಗಮನಿಸ್ತಾ ಇರ್ತೀರ ಹೋಟೆಲಲ್ಲಿ ಎಲ್ಲ ಏನು ಫೈರ್ ಆಕ್ಸಿಡೆಂಟ್ಗಳು ಈ ತರ ಇದಿನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವಾಗ ಏನಾಯ್ತು, ಕುಜರಾಹು ಆಕ್ಟಿವೇಟ್ ಆಯ್ತಲ್ವಾ, ಸೊ ಅದಕ್ಕೆ ಸೊ ರಾಹುನ್ ತಗೊಂಡೋಗಿ ಕುಜ ನಕ್ಷತ್ರದಲ್ಲಿ ಅದು ಧನಿಷ್ಠದಲ್ಲಿ ಕೂತ್ರೆ ಸೊ ರುದ್ರ ತಾಂಡವ. ಸೊ ಆಕ್ಚುಲಿ ಇದಕ್ಕೆ ಸರಿಯಾದ ವರ್ಡು ರುದ್ರ ತಾಂಡವ. ಯಾವಾಗ ರುದ್ರ ತಾಂಡವ ಆಗುತ್ತೆ ಅಂತ ನಿಮಗೆ ಗೊತ್ತಲ್ವಾ, ಶಿವ ರುದ್ರ ಯಾವಾಗ ಆಗ್ತಾನೆ ಅಂತ ಹೇಳಿ. ಹಾಗೆ ಹೈ ಎನರ್ಜಿ ತಡಿಲಿಕ್ಕೆ ತುಂಬಾ ಕಷ್ಟ. ನಿಮ್ಮ ಅಣ್ಣ ಅಥವಾ ಅಕ್ಕ, ಸೊ ಇವ್ರ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿರಿ. 11th ಹೌಸ್ ಬಂದು ನಿಮ್ಗೆ ಸೋಷಿಯಲ್ ಸರ್ಕಮ್ಸ್ಟೆನ್ಸಸ್ ಅಲ್ವಾ, ಇಲ್ಲಿ ಕೂಡ ಸಡನ್ ಆಗಿ ಏನಾದ್ರು ಪ್ರಾಬ್ಲಮ್ಸ್ ಆಗಬಹುದು, ನೋಡ್ಕೊಳ್ಳಿ. ಒಂದು ಟ್ರಾನ್ಸಿಟ್ ಒಂದೇ ತರ ಇರೋದಿಲ್ಲ. ಇದು 10ನೇ ಮನೆಗೆ ಹೋದಾಗ ಬೇರೆ ಫಲ ಕೊಡುತ್ತೆ. ಇಲ್ಲಿರೋದು ನಮ್ಗೆ ಈಗ ಕುಂಭ ಮನೆಯಲ್ಲಿ, ಸೊ ಅದಕ್ಕೋಸ್ಕರನೇ ನಾನು ಈ ತರ ಹೇಳ್ತಾ ಇರೋದು. ಜಸ್ಟ್ ಬಿ ಕೇರ್ಫುಲ್. ನೆಕ್ಸ್ಟ್ ಟಾರಸ್ಗೆ ಬರೋಣ. ಸೊ ರಾಹು 10ನೇ ಮನೆಯಲ್ಲಿದ್ದಾರೆ, ಬಟ್ 7th ಲಾರ್ಡು ಮತ್ತೆ 12th ಲಾರ್ಡ್ ನಕ್ಷತ್ರದಲ್ಲಿ ರಾಹು 10ನೇ ಮನೆ. ಸಡನ್ ಆಗಿ ಜಾಬ್ ಹೋಗಬಹುದು, ಇರೋ ಜಾಬ್ ಚೇಂಜ್ ಮಾಡೋದು ತೋರಿಸ್ತಾ ಇದೆ. ಬಟ್ ಇಮಿಡಿಯೇಟ್ ಆಗಿ ಜಾಬ್ ಆಗುತ್ತೆ ನಿಮ್ಗೆ. ನಿಮ್ಗೆ ಗುಡ್ ಪಾಯಿಂಟ್ಸ್ ಜಾಸ್ತಿ ಇದೆ ಟಾರಸ್ ಅವ್ರಿಗೆ. ಸೊ ಟಾರಸ್ ಲಗ್ನದವ್ರಿಗೆ ಗುಡ್ ಪಾಯಿಂಟ್ ಜಾಸ್ತಿ ತೋರಿಸ್ತಾ ಇದೆ ಕುಜನ ವಿಚಾರವಾಗಿ. ಹಾಗೆ ಸಡನ್ ಆಗಿ ಮದ್ವೆ ಕೂಡ ಸೆಟ್ ಆಗ್ತಾ ಇದೆ, ಅಥವಾ ಮದ್ವೆಗೆ ಯಾರಾದ್ರೂ ಪ್ಲಾನ್ ಮಾಡ್ತಿದ್ರೆ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿದ್ರೆ ಮದ್ವೆ ಕೂಡ ಇಲ್ಲಿ ಸೆಟ್ ಆಗ್ತಾ ಇದೆ. ಸಡನ್ ಆಗಿ ಬಿಸ್ನೆಸ್, ಒಂದ್ ಬಿಸ್ನೆಸ್ ಶಟ್ ಡೌನ್ ಮಾಡಿ ಇನ್ನೊಂದು ಬಿಸ್ನೆಸ್ ಅಥವಾ ಮಲ್ಟಿಪಲ್ ಬಿಸ್ನೆಸ್ ಆಕ್ಟಿವೇಟ್ ಮಾಡೋದು ತೋರಿಸ್ತಾ ಇದೆ, ಹಾಗೆ ನೋಡ್ಕೊಳ್ಳಿ. ನೆಕ್ಸ್ಟ್ ಅಗೈನ್ ಸೊ 10th ಹೌಸ್ ಅಲ್ಲಿ ಇರುವಂತಹ ರಾಹು ಸಡನ್ ಆಗಿ ಪಬ್ಲಿಕ್ ಅಲ್ಲಿ ನೇಮ್ ಫೇಮ್ ನ ಜಾಸ್ತಿ ಮಾಡ್ತಾರೆ, ನಿಮ್ಗೂ ಸ್ಪೀಡ್ ಜಾಸ್ತಿ ಆಗುತ್ತೆ. ಒಂದು ವಾವ್ ಮೂಮೆಂಟ್, ಎಕ್ಸಲೆಂಟ್ ಮೂಮೆಂಟ್. ಬಟ್ ಬಿ ಕೇರ್ಫುಲ್. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. 12th ಲಾರ್ಡ್ ನಕ್ಷತ್ರ ಕೂಡ ಅಲ್ವಾ,
ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆದರೆ ಓಕೆ, ಅಥವಾ ಅದನ್ನು ಹೊರತುಪಡಿಸಿ ನೀವೇನಾದರೂ ಹೆವಿ ಬಜೆಟ್ ಲೈಕ್ 1 crore 2 crores ಈ ಥರ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಜನ್ಮಜಾತಕ ಡೆಫಿನೆಟ್ಲಿ ಚೆಕ್ ಮಾಡಿಸ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಬಟ್ ಏನೇ ಆದ್ರೂ ನೇಮ್ ಫೇಮ್ ಪವರ್ ಎಕ್ಸಲೆಂಟ್ ಪೀರಿಯಡ್ ಟಾರಸ್ ಅವ್ರಿಗೆ ಸಡನ್ ನೇಮ್ ಫೇಮ್ ಎಲ್ಲ ಬರ್ತಾ ಇದೆ. ಅದೇ ಹೇಳದ್ನಲ್ವಾ, ರಾಹು ರಾತ್ರೋರಾತ್ರಿ ಫೇಮಸ್ ಮಾಡಿಬಿಡ್ತಾರೆ, ಬಟ್ ನೆಕ್ಸ್ಟ್ ಡೇ ನೋಡಿದ್ರೆ ಅವರು ಲೀಸ್ಟಲ್ಲೇ ಇರಲ್ಲ. ಹಾಗಾಗಿ ಸೊ ಇದೊಂಥರ ಮಾಯಾವಿ. ಸೊ ಅದು ಧನಿಷ್ಠಾದಲ್ಲಿ ಕೂತ್ಕೋತಾ ಇದೆ. ಹಾಗಾಗಿ ಮೆಟೀರಿಯಲಿಸ್ಟಿಕ್ ಆಗಿ ತುಂಬಾನೇ ಚೆನ್ನಾಗಿದೆ. ಸಡನ್ ಆಗಿ ನಿಮಗೆ ಪ್ರಮೋಷನ್ ಆಗಿ ಜಾಬ್ ಚೇಂಜ್ ಆಗಬಹುದು. ಎಸ್ಪೆಷಲಿ ಡಿಫೆನ್ಸಲ್ಲಿ ಯಾರಿದ್ದೀರಾ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದೀರಾ, ಮಿಲಿಟರಿ ಡಿಪಾರ್ಟ್ಮೆಂಟಲ್ಲಿ ಯಾರಿದ್ದೀರಾ, ಸೊ ಅಥವಾ ಬೆಸ್ಕಾಮ್ ರಿಲೇಟೆಡ್ ಯಾರಿದ್ದೀರಾ, ನಿಮಗೆಲ್ಲ ತುಂಬಾನೇ ಫೇವರಬಲ್ ಟೈಮ್ ಅಂತ ಹೇಳ್ಬೋದು. ಎಕ್ಸಲೆಂಟ್, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಮಿಥುನದವರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. 6 ಮತ್ತು 11ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ರಾಹು 9ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾನೆ. ಸೊ ಹಾಗಾಗಿ ಹೆಲ್ತ್ ರಿಲೇಟೆಡ್ ಮಾತ್ರ ಗಮನ ಕೊಡಿ. ಮತ್ತೆ ಹೊಸದಾಗಿ ಯಾವುದಾದ್ರೂ ಲಿಟಿಗೇಷನ್ಸ್ನ ನೀವು ಲಾಗಿನ್ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮಾಡಬೇಡಿ, ವೆಯ್ಟ್ ಮಾಡಿ. ಬಿಕಾಸ್ ಪ್ರಾಬ್ಲಮ್ಯಾಟಿಕ್ ಆಗಿ ತೋರಿಸ್ತಾ ಇದೆ. ಹೆಲ್ತ್ ಕಡೆ ಗಮನ ಕೊಡಿ. 9th ಹೌಸ್ ರಾಹು ಇಸ್ ನಾಟ್ ಗುಡ್, ಅಂದರೆ ಅಷ್ಟೊಂದು ಫೇವರಬಲ್ ಇರೋದಿಲ್ಲ. ಸೊ ಟ್ರಾವೆಲಿಂಗ್ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಹೈಯರ್ ಎಜುಕೇಷನ್ಗೆ ಬ್ಲ್ಯಾಂಕ್ ಆಗಿ ಯಾವುದೋ ಕಾಲೇಜಸ್ನ ಸೆಲೆಕ್ಟ್ ಮಾಡೋದು ಅಥವಾ ಕಂಟ್ರಿನ ಸೆಲೆಕ್ಟ್ ಮಾಡೋದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಅದರ್ವೈಸ್ ಹೆಲ್ತು ಮತ್ತು ತಂದೆ ಜೊತೆ ವಾದ ವಿವಾದಗಳು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳು, ಎಜುಕೇಷನ್ ಸಂಬಂಧಪಟ್ಟ ಹಾಗೆ ಈ ಡಿಪಾರ್ಟ್ಮೆಂಟನ್ನು ಬಿಟ್ಟು ಬೇರೆ ಡಿಪಾರ್ಟ್ಮೆಂಟು ಡೆಫಿನೆಟ್ಲಿ ನಿಮಗೂ ಕೂಡ ಫೇವರಬಲ್ ಆಗಿದೆ. 50-50 ಅಂತ ತಗೋಬಹುದು ನಿಮಗೆ. ಸೊ ಈ ಒಂದು ಟ್ರಾನ್ಸಿಟ್ ಹೆವಿ ಲಾಭ ಪಡ್ಕೊಳ್ಳೋದು ಯಾರು ಅಂದರೆ ಕರ್ಕಾಟಕ ಲಗ್ನದವರು ಈ ಬಾರಿ. ಯಾಕೆ ಅಂತ ಹೇಳಿದ್ರೆ ಯೋಗಕಾರಕ, ಕರ್ಕಾಟಕಕ್ಕೆ ಮತ್ತೆ ಸಿಂಹಕ್ಕೆ ಯೋಗಕಾರಕ ಗ್ರಹ ಅಲ್ವಾ. ಸೊ ಹಾಗಾಗಿ ಯೋಗಕಾರಕ ಆಗಿರೋದ್ರಿಂದ ಯಾರು ಕುಜ, ನಿಮ್ಮ 5 ಮತ್ತು 10ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ರಾಹು ಕುತ್ಕೋತಾ ಇದ್ದಾರೆ. ನಿಮಗೇನಾದ್ರೂ ದಶ ಅಂತರ್ದಶಗಳು ಚೆನ್ನಾಗಿದೆ ಅಂತ ಹೇಳಿದ್ರೆ ಸ್ಪೆಕ್ಯುಲೇಷನ್ ಗೇನ್, ಸಡನ್ ನೇಮ್ ಫೇಮ್, ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಇನ್ ದ ಫ್ಯಾಮಿಲಿ, ಫಾದರ್ ಫ್ಯಾಮಿಲಿ ಎಸ್ಪೆಷಲಿ ಆರ್ ಫಾದರ್. ಶನಿ ಬೇರೆ ರೆಟ್ರೋ ಆಗ್ತಾ ಇದೆ, ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಹಾಗಾಗಿ ಟ್ರಾನ್ಸಿಟ್ ಅಲ್ಲೂ ಕೂಡ ಕುಜ ನಿಮ್ಗೆ ಇಲ್ಲಿ ಟ್ರಾನ್ಸಿಟ್ ಆಗ್ತಾ ಇದ್ದಾನೆ. ಈ ಹಿಂದೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದಿರ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟೀಸ್ ಮೇಲೆ ಆಗಿರಬಹುದು, ಶೇರ್ಸ್ ಎಲ್ಲ ಆಗಿರಬಹುದು, ಅಥವಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರಬಹುದು, ಸ್ಪೋರ್ಟ್ಸ್ ಅಲ್ಲಿ ಆಗಿರಬಹುದು. ಕರ್ಕಾಟಕ ಲಗ್ನದವರಿಗೆ ರಾಹು ಅಷ್ಟಮದಲ್ಲಿದ್ದಾರೆ. ಒಂದೇ ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಭಯ, ವಿಪರೀತ ಭಯ ಕ್ರಿಯೇಟ್ ಮಾಡೋದು, ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು, ಹೆಲ್ತ್ ಇಶ್ಯೂಸ್. ಸೊ ಹಿಡನ್ ಪೇಯ್ನ್, ಎಸ್ಪೆಷಲಿ 8th ಹೌಸ್ಗೆ ರಿಲೇಟೆಡ್ ಅಂತಹ ಪಾರ್ಟ್ಸ್ ಅಲ್ಲಿ ಪೇಯ್ನ್ ಬರುತ್ತೆ. ಅದರಲ್ಲೂ ಲೆಫ್ಟ್ ಲೆಗ್ ಹೈ ಇರುತ್ತೆ, ಬಿಕಾಸ್ ನ್ಯಾಚುರಲ್ 11th ಹೌಸ್ ಕೂಡ ಅಲ್ವಾ ಅದು. ಹಾಗಾಗಿ ಈಗ ಟ್ರಾನ್ಸಿಟ್ ಆಗ್ತಿದೆ ಅಲ್ವಾ ಈಗ, ಸೊ ಹೈ ಎನರ್ಜಿ, ಹೈ ಅಂದರೆ ಹೈ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಮನೇಲಿ ಯಾರಾದರೂ ದಶ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಎಸ್ಪೆಷಲಿ 46 ಏಜ್ ಅಥವಾ 27 ಏಜ್ ಈ ಬಿಟ್ವೀನ್ ಈ ಥರ ಅಲ್ವಾ. ಸೊ ಈ ಬಿಟ್ವೀನ್ ಇರೋರು ಹೊಸದಾಗಿ ಡ್ರೈವಿಂಗ್ ಕಲಿಬೇಕು ಅಥವಾ ಕಲಿತೀವಿ ಈ ಥರ ಇದ್ರೆ ಅವ್ರಿಗೆ ಮಾತ್ರ ಅವಾಯ್ಡ್ ಮಾಡಿ. ಅದನ್ನು ಹೊರತುಪಡಿಸಿ ನಿಮಗಂತೂ ತುಂಬ ಜನ ಹೇಳ್ತಾರೆ ರಾಹು ಹಣ ಕೊಡೋದಿಲ್ಲ 8th ಹೌಸಲ್ಲಿ ಅಂತ. ದ ಬೆಸ್ಟ್ ಅಂತ ಹೇಳಿದ್ರೆ ರಾಹು 8th ಹೌಸ್. ಸೊ ಹಾಗಾಗಿ ಡೆಫಿನೆಟ್ಲಿ ನಿಮಗೆ ಹಣ ಬರ್ತಾ ಇದೆ. ಕೆಲವರಿಗೆ ಪ್ರಮೋಷನ್ ಆಗಿರಬಹುದು, ಈ ಹಿಂದೆ ಆಗಿರೋ ಹಣ ಈಗ ಬರಬಹುದು. ಕೆಲವರಿಗೆ ಅದೇ ನಾನು ಹೇಳಿದ್ದೀನಿ. ಮತ್ತೆ ಪಿತ್ರಾರ್ಜಿತ ಆಸ್ತಿ ಬರುವ ಯೋಗ, ಅಥವಾ ಗಂಡನ ಮನೆ ಕಡೆಯಿಂದ ಅಥವಾ ಗಂಡನ ವಿಚಾರವಾಗಿ ಅಥವಾ ಹೆಂಡತಿಯ ವಿಚಾರವಾಗಿ ಅವರ ಮನೆ ಕಡೆಯಿಂದ ಪ್ರಾಪರ್ಟಿ ಬರೋದು ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಕೇವಲ ಹೆಲ್ತ್ ಅಲ್ಲಿ ಸ್ವಲ್ಪ ಗಮನ ಕೊಡಿ. ಸೊ ಅದನ್ನ ಹೊರತುಪಡಿಸಿ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಮತ್ತೆ ಕುಜನ ಪೊಸಿಷನ್ಸ್ನ ನೋಡ್ಕೊಳ್ಳಿ. ಫೇವರಬಲ್ ಇದ್ರೆ ಫೇವರಬಲ್ ಆಗುತ್ತೆ, ಅಲ್ಲಿ ಪೊಸಿಷನ್ ಫೇವರಬಲ್ ಇಲ್ಲ ಅಂದ್ರೆ ಇಲ್ಲಿ ನಿಮಗೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಬಟ್ ಏನೇ ಆದರೂ ಫೇವರಬಲ್ ಟೈಮ್, ಹಾಗಾಗಿ ತಗೊಳ್ಳಿ. ಎಸ್ಪೆಷಲಿ ಕರ್ಕಾಟಕ ಲಗ್ನದವರು, ಸ್ಕಾರ್ಪಿಯೋ ಲಗ್ನದವರು, ಮೀನ ಲಗ್ನದವರು ಈ ಬಾರಿ ಕುಜನ್ ನಕ್ಷತ್ರಕ್ಕೆ ಹೋಗ್ತಾ ಇರೋದ್ರಿಂದ ತಾಂತ್ರಿಕ ವಿದ್ಯೆಗಳು, ತಾಂತ್ರಿಕ ಮಂತ್ರಗಳು ಅಥವಾ ಸೊ ರೌದ್ರ ಅಥವಾ ರುದ್ರ, ಸೊ ಈ ಥರ ಮಂತ್ರಗಳನ್ನ ಅವಾಯ್ಡ್ ಮಾಡಿ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹೋಗಿ. ಸೊ ಯಾವುದೇ ಮಂತ್ರಗಳನ್ನ ಹೇಳುವಾಗ ಬಿ ಕೇರ್ಫುಲ್. ಟ್ರಾವೆಲಿಂಗ್ ಡ್ರೈವಿಂಗ್ ಮಾತ್ರ ಕೇರ್ಫುಲ್ ಆಗಿರಿ. ಸೇಮ್ ಯಾರಿಗೆ ಸಿಂಹದವ್ರಿಗೂ ಕೂಡ ಯೋಗಕಾರಕ ಗ್ರಹ ಅಲ್ವಾ. 4 ಮತ್ತು 9ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ 7ನೇ ಮನೆಯಲ್ಲಿ ರಾಹು ಸಡನ್ ಆಗಿ ಲೆಕ್ಕ ಆಕ್ಟಿವೇಟ್ ಆಗ್ತಾ ಇದೆ. ನಿಮಗೆ ಪ್ರಾಪರ್ಟಿ ತೋರಿಸ್ತಾ ಇದೆ ಅಥವಾ ವೆಹಿಕಲ್ ಪರ್ಚೇಸ್ ಮಾಡೋ ಪ್ಲಾನ್ ತೋರಿಸ್ತಾ ಇದೆ. ಬಟ್ ಬಿ ಕೇರ್ಫುಲ್. ಅಷ್ಟಮದಲ್ಲಿ ಶನಿ ಇದ್ದಾರೆ. ಸೊ ಹಾಗಾಗಿ
ಕೆಲಸ ಕಾರ್ಯಗಳು ನಿಧಾನ ಆಗಬಹುದು. ಹಾಗಾಗಿ ನೋಡ್ಕೊಳ್ಳಿ. ಬಟ್ ರೆಟ್ರೋಗ್ರೇಡ್ ಆದಾಗ ಇದು ಬೂಮ್ ಆಗುತ್ತೆ. ಐ ಥಿಂಕ್ ಜುಲೈ ರೆಟ್ರೋಗ್ರೇಡ್ ಆಗುತ್ತಲ್ಲ ಶನಿ 26ನೇ ತಾರೀಕು. ಇಲ್ಲಿಂದ ಶುರು ಮಾಡ್ತೀರಾ, ಇಲ್ಲಿ ನೀವು ಸಡನ್ ಆಗಿ ಫ್ಲಾಟ್ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ಭೂಮಿ ತಗೊಳ್ಳೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಹೈಯರ್ ಎಜುಕೇಶನ್ಗೆ ಹೊರಗಡೆ ಹೋಗೋದು ಅಥವಾ ಮ್ಯಾರೇಜ್, ಸೆಕೆಂಡ್ ಮ್ಯಾರೇಜ್ ಕೂಡ ತೋರಿಸ್ತಾ ಇದೆ. ಕಾರ್ಮಿಕ್ ಮ್ಯಾರೇಜ್, ಫಸ್ಟ್ ಮ್ಯಾರೇಜ್ ಕೂಡ ತೋರಿಸ್ತಾ ಇದೆ. ಮ್ಯಾರೇಜ್ ಸಡನ್ ಆಗಿ ಸೆಟ್ ಆಗೋದು. ಸೊ ಮೆಟೀರಿಯಲಿಸ್ಟಿಕ್ ಆಗಿ ನೇಮು, ಫೇಮು, ಸೆಲೆಬ್ರೇಷನ್ಸ್, ಹ್ಯಾಪಿ ಮೂಮೆಂಟ್. ಲಗ್ನದಲ್ಲಿ ಕೇತು ಇದೆ, ಒಂಚೂರು ಹೆಲ್ತ್ ನೋಡ್ಕೊಳ್ಳಿ. ಅದರ್ವೈಸ್ ಡೆಫಿನೆಟ್ಲಿ ಫೇವರಬಲ್ ಇದೆ. ಯಾವಾಗ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಮತ್ತೆ ಕುಜರ ಪ್ಲೇಸ್ಮೆಂಟ್ ಚೆನ್ನಾಗಿದ್ದಾಗ, ಇನ್ಕ್ಲೂಡಿಂಗ್ ರಾಹು, ಈ 3 ಗ್ರಹದ ಪೊಸಿಷನ್ ಹೇಗಿದೆ ಚಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಬಟ್ ಧನಿಷ್ಠ ನಕ್ಷತ್ರದಿಂದ ಡೆಫಿನೆಟ್ಲಿ ಇದೊಂದು ಮೆಟೀರಿಯಲಿಸ್ಟಿಕ್ ನಕ್ಷತ್ರ ಆಗಿರೋದ್ರಿಂದ ನಮ್ಗೆ ಎಲ್ಲರಿಗೂ ಸೋಷಿಯಲ್ ಆಗಿ ಸಡನ್ ರೈಸ್, ಸಡನ್ ಬಿಸ್ನೆಸ್ ಇನ್ಕ್ರೀಸ್, ಸಡನ್ ಬಿಸ್ನೆಸ್ ಅಲ್ಲಿ ಲಾಭ, ಪ್ರಾಪರ್ಟಿನಲ್ಲಿ ಲಾಭ, ರಿಯಲ್ ಎಸ್ಟೇಟ್ ಅಲ್ಲಿ ಲಾಭ, ಬಿಲ್ಡರ್ಸ್ ಅಲ್ಲಿ ಲಾಭ, ಲೈಕ್ ವೆಹಿಕಲ್ ಡೀಲಿಂಗ್ಸ್ ಅಲ್ಲಿ ಲಾಭ, ಎಲೆಕ್ಟ್ರಾನಿಕ್ ರಿಲೇಟೆಡ್ ಲಾಭ, ಲೈಕ್ ಎಕ್ಸಲೆಂಟ್ ಆಗಿದೆ ಇವ್ರಿಗೂ ಕೂಡ. ನೆಕ್ಸ್ಟ್ ನಾವು ಕನ್ಯಾದವ್ರಿಗೆ ನೋಡೋಣ. ಸೊ ಕನ್ಯಾದವ್ರು ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿರ್ಬೇಕು. ಇವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಕೊಡೋಣ. ಕನ್ಯಾ ಅಂದ್ರೆ ವರ್ಗೋ. ಫಸ್ಟ್ ರಾಹು ಎಲ್ಲಿದ್ದಾರೆ ಚೆಕ್ ಮಾಡ್ಕೊಳ್ಳಿ ನಿಮ್ ಚಾರ್ಟ್ ಅಲ್ಲಿ. ಶನಿ ಎಲ್ಲಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕುಜ ಎಲ್ಲಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ಈ 3 ಪ್ಲಾನೆಟ್ ಏನಾದ್ರು 3 ಬ್ಯಾಡ್ ಇದೆಯಾ, ಬ್ಯಾಡ್ ಅಂತ. 2 ಚೆನ್ನಾಗಿದೆ, 1 ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ದಶ ಚೆನ್ನಾಗಿದೆ ಅಂದ್ರೆ ನ್ಯೂಟ್ರಲ್ ಅಂತ. ಏನೇ ಆದ್ರೂ 3 ಮತ್ತು ಅಷ್ಟಮಾಧಿಪತಿ ನಕ್ಷತ್ರದಲ್ಲಿ ಹೋಗ್ತಾ ಇರೋದ್ರಿಂದ 2 ಬ್ಯಾಡೇನೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾವ್ಯಾವ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು? ನಿಮ್ಮ ಸ್ಪೌಸ್ ಹೆಲ್ತ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಶನಿ ಬೇರೆ ರೆಟ್ರೋ ಆಗಿ 6th ಹೌಸ್ ಬರುತ್ತೆ. ಡ್ರೈವಿಂಗ್ ಅಲ್ಲಿ ಕೇರ್ಫುಲ್ ಆಗಿರಿ. ಪೇಪರ್ ವರ್ಕ್ ಅಲ್ಲಿ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಮನೆ ಹತ್ರ ಅಥವಾ ಕನ್ಸ್ಟ್ರಕ್ಷನ್, ಅಂಡರ್ ಕನ್ಸ್ಟ್ರಕ್ಷನ್ ಹತ್ರ ಯಾರಾದ್ರೂ ವರ್ಕ್ ಮಾಡ್ತಿದ್ದೀರಾ, ಆ ಬಿಲ್ಡಿಂಗ್ ಬೀಳೋದು ಅಥವಾ ಅದರಿಂದ ಸಮಸ್ಯೆ, ಅಲ್ಲಿಂದ ನೀವು ಬೀಳೋದು, ಈ ತರ. ಅಥವಾ ನೀವೇನಾದ್ರು ಬಿಲ್ಡರ್ಸ್ ಆಗಿದ್ರೆ ನಿಮ್ಮ ವರ್ಕರ್ಸ್ನ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಕನ್ಯಾದವ್ರಿಗೆ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಪ್ರಾಬ್ಲಮ್ ಇದೆ, ನಾಟ್ ಗುಡ್. ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ, ಸರ್ಜರೀಸ್ ತೋರಿಸ್ತಾ ಇದೆ, ಆಕ್ಸಿಡೆಂಟ್ಸ್ ಇದೆ, ನೆಕ್ಸ್ಟ್ ಲಿಟಿಗೇಷನ್ಸ್ ತೋರಿಸ್ತಾ ಇದೆ. ಕೋರ್ಟು ಕೇಸು, ಲಿಟಿಗೇಷನ್ಸು, ಲಾಂಗ್ ಟರ್ಮ್ ಲಿಟಿಗೇಷನ್ಸು, ಸಡನ್ ಹೆಲ್ತ್ ಇಶ್ಯೂಸು ಬರ್ತಾ ಇದೆ, ನೋಡ್ಕೊಳ್ಳಿ. ಹಾಗಾಗಿ ತಲೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ರೆ ಅಥವಾ ತಲೆಗೆ ಪೆಟ್ಟು ಮಾಡ್ಕೊಳ್ಳೋದು ತೋರಿಸ್ತಾ ಇದೆ. ಸೊ ಟೋಟಲಿ ಕನ್ಯಾದವ್ರಿಗೆ ಫೇವರಬಲ್ ಇಲ್ಲ, ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ನಿಮ್ ಸಮಾಧಾನಕ್ಕೆ ಹೇಳಿಕ್ ಬರೋದಿಲ್ಲ ಇಲ್ಲಿ. ಕನ್ಯಾದವರಿಗೆ ಫೇವರಬಲ್ ಇಲ್ಲ, ಧನಿಷ್ಠ ನಕ್ಷತ್ರಕ್ಕೆ ಹೋಗ್ತಾ ಇರೋದು. ಒಂದು ವೇಳೆ ದಶ ಚೆನ್ನಾಗಿದೆ ಅಂದ್ರೆ ಓಕೆ, ಅದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಗೋಚಾರ ಅಲ್ವಾ, ಬಂದಾದ್ರೂ ಬಂದು ಮಾಡಿ ಹೋಗ್ಬೇಕಲ್ವಾ. 6ನೇ ಮನೆ ರಾಹು ಬೇರೆ. ಸೊ ನೀವೇ ಜಗಳ ಕ್ರಿಯೇಟ್ ಮಾಡ್ಕೋಬೇಡಿ ಅಪೋಸಿಟ್ ಅವ್ರ ಹತ್ರ. ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ನೆಕ್ಸ್ಟ್ ತುಲಾದವ್ರಿಗೆ ಬರೋಣ ಹೇಗಿದೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಇವ್ರಿಗೆ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಲಾರ್ಡ್ 7th ಲಾರ್ಡ್ ನಕ್ಷತ್ರದಲ್ಲಿ 5th ಹೌಸ್ ಅಲ್ಲಿ ಲವ್ ಮ್ಯಾರೇಜ್ಗೆ ಎಕ್ಸಲೆಂಟ್ ಟೈಮ್. ರಾಹು 5th ಹೌಸ್ ಅಲ್ಲಿ ಇದ್ರೆ ಹೆಣ್ಮಗು ಆಗೋ ಸಾಧ್ಯತೆ ಹೈಲಿ ಇರುತ್ತೆ, ಫಸ್ಟ್ ಕನ್ಸೀವ್ ಯಾರಾದ್ರೂ ಇದ್ರೆ. ನೆಕ್ಸ್ಟ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಲವ್ ಮ್ಯಾರೇಜ್, ನಾರ್ಮಲ್ ಮ್ಯಾರೇಜ್, ಬಿಸ್ನೆಸ್, ಸ್ಪೋರ್ಟ್ಸ್ ಅಥವಾ ಮೀಡಿಯಾ ರಿಲೇಟೆಡ್ ಇದ್ರೆ ನೇಮು, ಫೇಮು, ಒಂದು ಡ್ರೀಮ್ ಅಲ್ಲಿ, ಕಂಪ್ಲೀಟ್ ಡ್ರೀಮ್ ಝೋನ್ ಅಲ್ಲಿ ಇರುವಂತಹ ಸಾಧ್ಯತೆ ಹೈಲಿ ಇದೆ. ಬಿಸ್ನೆಸ್ ಇಂದ ಲಾಭ, ಸ್ಪೆಕ್ಯುಲೇಷನ್ ಗೈನ್ ಇಂದ ಲಾಭ, ಫ್ಯಾಮಿಲಿಯಿಂದ ಲಾಭ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ರು ನಿಮಗೆ ಲಾಭ. ಸೊ ಟೋಟಲಿ ಒಂದು ವಾವ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಬಟ್ ನಿಮ್ ದಶ ಚೆನ್ನಾಗಿರ್ಬೇಕು, ಕಂಡೀಷನ್ಸ್ ಇಲ್ಲದೆ ಮುಂದೆ ಹೋಗ್ಬೇಡಿ. ಡಿಪೆಂಡಿಂಗ್ ಆನ್ ಯುವರ್ ದಶ. ಟ್ರಾನ್ಸಿಟ್ ಬಂದಿದೆ, ಅದು ಏನ್ ಕೊಡ್ಬೇಕು ಅದು ಕೊಡ್ತಾ ಇದೆ. ದಶ ಚೆನ್ನಾಗಿದ್ರೆ ಎಕ್ಸ್ಟ್ರಾ ಕೊಡುತ್ತೆ, ದಶ ಚೆನ್ನಾಗಿಲ್ಲ ಅಂದಾಗ ಅಲರ್ಟ್ ಆಗಿರ್ಬೇಕು. ಬಟ್ ಏನೇ ಆದ್ರೂ ಈ ಪೀರಿಯಡ್ ಆಫ್ ಟೈಮಲ್ಲಿ ನಿಮ್ಗೆ ತುಂಬಾನೇ ಚೆನ್ನಾಗಿದೆ, ತುಂಬಾ ಫೇಮಸ್ ಆಗ್ತಾ ಇದ್ದೀರಾ. ಯಾವ ರೀತಿ ಆಗ್ತಾ ಇದ್ದೀರಾ ಅನ್ನೋದು ನಿಮ್ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ, ಗುಡ್ಡ ಬೇಡ ಅಂತ ಹೇಳಿ. ಸೊ ನೋಡ್ಕೊಳ್ಳಿ. ಸೊ ಎಕ್ಸಲೆಂಟ್ ತುಲಾದವ್ರಿಗೆ. ನೆಕ್ಸ್ಟ್ ನಾವು ಸ್ಕಾರ್ಪಿಯೋದ ಬಗ್ಗೆ ಬರೋಣ. ಲಗ್ನಾಧಿಪತಿ ಮತ್ತೆ ಷಷ್ಠಾಧಿಪತಿ ನಕ್ಷತ್ರದಲ್ಲಿ ರಾಹು ಕೂತ್ಕೋತಾ ಇದ್ದಾರೆ. ಈ ಕಂಡೀಷನ್ಸ್ ನ ಎಲ್ಲರೂ ಫಾಲೋ ಮಾಡ್ಬೇಕಾಗುತ್ತೆ. ರಾಹು, ಶನಿ, ಕೇತು ಚಾರ್ಟ್ ಅಲ್ಲಿ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ ಚಾರ್ಟ್ ಅಲ್ಲಿ. ಸೊ ಸ್ಕಾರ್ಪಿಯೋದವ್ರಿಗೆ ಲಗ್ನಾಧಿಪತಿ ನಕ್ಷತ್ರದಲ್ಲಿ 4th ಹೌಸ್ ಅಲ್ಲಿ ರಾಹು. ಖಂಡಿತವಾಗ್ಲೂ ವಾಸ್ತು ರಿಲೇಟೆಡ್ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ತಿದ್ದೀರಾ ಅಂದ್ರೆ ವೈಟ್ ಮಾಡಿ, ಈ ಪೀರಿಯಡ್ ಚೆನ್ನಾಗಿಲ್ಲ, ಮಾಡಬೇಡಿ. ಎರಡನೇದು, ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆ, ತಂದೆ ತಾಯಿ ಇಬ್ಬರ ಆರೋಗ್ಯದಲ್ಲೂ ಎಚ್ಚರಿಕೆ ಅಂತಾನೆ ಹೇಳ್ತೀನಿ. ಸ್ವಲ್ಪ ಅವ್ರ ಆರೋಗ್ಯದಲ್ಲಿ ನೋಡ್ಕೊಳ್ಳಿ. ಚೆಸ್ಟ್ ರಿಲೇಟೆಡ್ ಅಥವಾ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ರೆ ಒಂದ್ಸರಿ ಕರೆಕ್ಷನ್ ಮಾಡಿ. ಮೂರನೇದು, ನೀವು ಡ್ರೈವಿಂಗ್ ಮಾಡುವಾಗ ಬಿ ಕೇರ್ಫುಲ್. ಯಾಕೆ ಅಂತ ಹೇಳಿದ್ರೆ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ, ಅದಕ್ಕೋಸ್ಕರ. ಹೊಸ ಲಿಟಿಗೇಷನ್ಸು ಬೇಡ.
ಆಫೀಸ್ ಪೊಲಿಟಿಕಲ್ಸ್ ಅಂತೂ ಬೇಡವೇ ಬೇಡ. ಅನ್ವಾಂಟೆಡ್ ಆಫೀಸ್ ಪೊಲಿಟಿಕಲ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ಆಚೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಸ್ಕಾರ್ಪಿಯೋ ಬಿ ಕೇರ್ಫುಲ್. ಸೊ ಬೇಡ ಆಫೀಸ್ ಪೊಲಿಟಿಕಲ್ ಅಥವಾ ಯಾರ್ದೋ ಪ್ರಾಬ್ಲಮ್ಗೆ ನೀವು ಹೋಗೋದು, ನೀವು ಸೈನ್ ಹಾಕೋದು ಅಥವಾ ನೀವು ಶುರಿಟಿ ಹಾಕೋದು, ನೀವು ವಾಲಂಟ್ರಿಯಾಗಿ ನಿಂತ್ಕೊಳ್ಳೋದು. ಇಷ್ಟೊಂದು ಸಮಾಜ ಸೇವೆ ಈ ಪೀರಿಯಡ್ ಅಲ್ಲಿ ಡೆಫಿನೆಟ್ಲಿ ಬೇಡ. ಸ್ವಲ್ಪ ವೆಯ್ಟ್ ಮಾಡಿ. ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ, ನಿದ್ದೆ ಬರಲ್ಲ, ಮೈಂಡ್ ಡಿಸ್ಟರ್ಬೆನ್ಸು ಜಾಸ್ತಿ ತೋರಿಸ್ತಾ ಇದೆ. ಓವರ್ ಅಗ್ರೆಷನ್ನು ಸ್ವಲ್ಪ ಕಮ್ಮಿ ಆಗಲೇಬೇಕು ಈ ಪೀರಿಯಡ್ ಆಫ್ ಟೈಮಲ್ಲಿ. ಬಿಕಾಸ್ ಜುಪಿಟರ್ ಕೂಡ ಆಸ್ಪೆಕ್ಟ್ ಆಗ್ತಾ ಇಲ್ಲ ನಿಮಗೆ 4th ಹೌಸ್ ಮೇಲೆ. ಆ್ಯಂಡ್ ಡೆಫಿನೆಟ್ಲಿ ಬಿ ಕೇರ್ಫುಲ್. ವಾಟರ್ ಪ್ಲೇಸಸ್ ಹತ್ರ ನೀವು ಟ್ರಿಪ್ ಹೋಗ್ತಿದ್ದೀರಾ, ಟ್ರಕ್ಕಿಂಗ್ ಹೋಗ್ತಿದ್ದೀರಾ, ಎಲ್ಲಾದರೂ ಹೊರಗಡೆ ಎಂಜಾಯ್ ಮಾಡಕ್ಕೆ ಹೋಗ್ತಿದ್ದೀರಾ ಅಂದರೆ ವಾಟರ್ ಪ್ಲೇಸಸ್ ಹತ್ರ ಸ್ವಲ್ಪ ಎಕ್ಸ್ಟ್ರಾನೇ ಕೇರ್ಫುಲ್ ಆಗಿರಿ. ಸೊ ಹಾಗಾಗಿ ಇದನ್ನ ಹೊರತುಪಡಿಸಿ ಆಲ್ರೆಡಿ ಚಾರ್ಟ್ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಿಗ್ ಬಂಗ್ಲಾ, ಬಿಗ್ ಫ್ಲಾಟ್, ಬಿಗ್ ಹೌಸ್, ಬಿಗ್ ವೆಹಿಕಲ್ ಬರೋ ಯೋಗ ತೋರಿಸ್ತಾ ಇದೆ ಡಿಪೆಂಡಿಂಗ್ ಆನ್ ದ ಚಾರ್ಟ್. ಅಗೈನ್ ಈ ಕಂಡೀಷನ್ಸ್ನ ಫಾಲೋ ಮಾಡಲೇಬೇಕು. ನೆಕ್ಸ್ಟ್ ಧನುರ್ಗೆ ಹೋಗೋಣ. ಧನುರ್ಗೆ ಹೇಗಿದೆ ಅಂತ ಹೇಳಿ. 5 ಮತ್ತು 12ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ರಾಹು ಥರ್ಡ್ ಹೌಸ್ ಅಲ್ಲಿ ಕೂತ್ಕೋತಾ ಇದೆ. ಎಕ್ಸಲೆಂಟ್. 12ನೇ ಮನೆ ಅಲ್ವಾ ಮೇಡಮ್ ಸ್ಕಾರ್ಪಿಯೋ ನಕ್ಷತ್ರ, ಯಾಕೆ ಎಕ್ಸಲೆಂಟ್ ತಗೋತಾ ಇದ್ದೀರಾ? ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಥವಾ ಹೊರಗಡೆ ಹೋಗಿ ಸೆಟಲ್ ಆಗೋದು ಹೊರಗಡೆ ಕಂಟ್ರೀಸ್ ಅಲ್ಲಿ, ಅಥವಾ ಸೊ ಟ್ರಾವೆಲಿಂಗ್ ಮಾಡಲಿಕ್ಕೆ ಟೂರ್ಸ್ ಅಂಡ್ ಟ್ರಾವೆಲಿಂಗ್ ಯಾರು ನಡೆಸ್ತಾ ಇದ್ದೀರಾ ಧನುರ್ ಲಗ್ನದವರಾಗಿದ್ದು ನೀವೇನಾದರೂ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಹ್ಯೂಜ್ ಕಲೆಕ್ಷನ್ಸ್, ಹ್ಯೂಜ್ ಬಿಸ್ನೆಸ್, ಎಕ್ಸಲೆಂಟ್ ಟೈಮ್. ತುಂಬ ಫೇಮಸ್ ಆಗ್ತೀರಾ ನೈಬರ್ಸ್ ಹತ್ರ, ಫ್ರೆಂಡ್ಸ್ ಹತ್ರ, ಕಲೀಗ್ಸ್ ಹತ್ರ. ಸೊ ತುಂಬಾನೇ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮು ನಿಮಗೆ. ಬಟ್ ಅಷ್ಟಮದಲ್ಲಿ ಜುಪಿಟರ್ ಇರೋದ್ರಿಂದ ರಿಸರ್ಚ್ ಓರಿಯೆಂಟೆಡ್ ಜಾಸ್ತಿ ಇರ್ತೀರಾ. ಒಂದು ಸ್ವಲ್ಪ ಸೈನಸ್ ಅಥವಾ ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ಅದೊಂಚೂರು ನೋಡ್ಕೊಳ್ಳಿ. ಬಾಯ್ಸ್ ಆದರೆ ಫ್ಯಾಟಿ ಲಿವರ್ ರಿಲೇಟೆಡ್ ಇಶ್ಯೂಸ್ನ ನೋಡ್ಕೊಳ್ಳಿ. ಅದರ್ವೈಸ್ ಎಕ್ಸಲೆಂಟ್. ಥರ್ಡ್ ಹೌಸ್ ರಾಹು ತುಂಬಾನೇ ಫೇಮಸ್ ಮಾಡುತ್ತೆ. ಯಾವ ಥರ ಫೇಮಸ್ಸು ನಿಮ್ಮ ಚಾರ್ಟ್ನ ಚೆಕ್ ಮಾಡ್ಕೊಳ್ಳಿ. ಬಟ್ ಧನಿಷ್ಠ ನಕ್ಷತ್ರಕ್ಕೆ ಬರೋದ್ರಿಂದ ನೇಮು, ಫೇಮು, ಹ್ಯಾಪಿನೆಸ್ಸು, ಮಕ್ಕಳಿಂದ ಖುಷಿ, ಸಮಾಜದಲ್ಲಿ ಹೆಸರು ಕೀರ್ತಿ, ಯಾವುದಾದ್ರೂ ಮಂತ್ರ ಚಾಂಟಿಂಗ್ ಸ್ಟಾರ್ಟ್ ಮಾಡ್ತೀರಾ, ದೇವಿಯ ಒಂದು ಅನುಗ್ರಹ ಅಥವಾ ದೇವಿ ಕ್ಷೇತ್ರಗಳಿಗೆ ವಿಸಿಟ್ಟು. 12th ಹೌಸ್ನ ಹೀಗೆ ತಗೊಳ್ಳಿ. ದಶ ಚೆನ್ನಾಗಿದ್ರೆ ಟ್ರಿಪ್ಸು, ಸೊ ಸ್ಪಿರಿಚುವಲ್ ಟ್ರಿಪ್ಸು. ದಶ ಚೆನ್ನಾಗಿಲ್ವಾ ಹಾಸ್ಪಿಟಲು, ಲಿಟಿಗೇಷನ್ಸು, ಜೈಲು. ಸೊ ಅಥವಾ ದಶ ಚೆನ್ನಾಗಿದ್ರೆ ಫಾರಿನ್ ಸೆಟಲ್ಮೆಂಟು. ದಶ ಚೆನ್ನಾಗಿಲ್ಲ ಅಂದರೆ ಸೊ ಬರ್ತ್ ಪ್ಲೇಸ್ ಹತ್ರನೇ ಐಸೋಲೇಷನ್ ಆಗೋದು, ಲಾಕ್ ಆಗೋದು, ಇಲ್ಲಿ ಹೋಗದೆ ಇಂಟ್ರೆಸ್ಟ್ ಇಲ್ಲದೆ, ಡಿಪೆಂಡಿಂಗ್ ಆನ್ ಇವತ್ತು ದಶ. ಬಟ್ ಕನಿಷ್ಠ ಬರ್ತಾ ಇದೆ, ಕೊಡ್ತಾ ಇದೆ. ತಂಗಿ ಅಥವಾ ತಮ್ಮಂದಿರ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾವುದು ಪ್ರಾಮಿಸಸ್ನ ಮಾಡಬೇಡಿ ಅಂಟಿಲ್ ಸೊ ಫುಲ್ ಪೂರ್ತಿಯಾಗಿ ತಿಳ್ಕೊಳ್ಳೋವರೆಗೂ ಏನು ಪ್ರಾಮಿಸಸ್ಸು ಬೇಡ. ನೆಕ್ಸ್ಟ್ ನಾವು ಮಕರಕ್ಕೆ ಹೋಗೋಣ. 4ನೇ ಮನೆ ಅಧಿಪತಿ ಮತ್ತೆ 11ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ 2ನೇ ಮನೆಯಲ್ಲಿ ರಾಹು. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದು ರಾಹು ಕುಜಿನ್ ನಕ್ಷತ್ರದಲ್ಲಿ ಕೂತ್ಕೋತೆ, ನಿಮ್ಮ ಮಾತು ತುಂಬಾ ಮುಖ್ಯ ಆಗುತ್ತೆ. ಅಂಡ್ ಹ್ಯೂಜ್ ನಾನ್ ವೆಜ್ ತಿನ್ನೋದು ಅಥವಾ ಹೆವಿ ಖಾರ ತಿನ್ನೋರು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡೋರಿಗೆ ವಿಪರೀತ ಹಣದಲ್ಲಿ ಲಾಭ. ಹಾಗೆ ಸೊ ಇನ್ನರ್ ವೇರ್ಸ್, ಕ್ಲಾತ್ಸ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಜಾಕಿ ಈ ಥರ ಎಲ್ಲ ಬರುತ್ತಲ್ಲ, ತುಂಬಾ ಲಾಭನೇ ತೋರಿಸ್ತಾ ಇದೆ. ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮು. ಆದರೆ ತುಂಬಾ ರಫ್, ತುಂಬಾ ರ್ಯಾಶು. ಅದು ನಿಮಗೆ ಕಾಮನ್ ಇರುತ್ತೆ, ಆಪೋಸಿಟ್ ಅವ್ರಿಗೆ ಆ ಥರ ಅನಿಸುತ್ತೆ. ಇದೊಂಚೂರು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಡೆಂಟಲ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇದ್ದರೆ ನೋಡ್ಕೊಳ್ಳಿ. ಆಲ್ರೆಡಿ ಅಷ್ಟಮದಲ್ಲಿ ಕೇತು ಇದೆ. ಇನ್ಫೆಕ್ಷನ್ಸು, ಬ್ಲಡ್ ಇನ್ಫೆಕ್ಷನ್ಸು, ಯುರಿನರಿ ಇನ್ಫೆಕ್ಷನ್ಸು ಈ ಥರ ಏನಾದರೂ ಇದ್ದರೆ ಆ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ಲಾಗಿ ಕೊಡಬೇಕು ನೀವು ಅಕ್ಟೋಬರ್ ಆದಮೇಲೆ. ಸೊ ಡಿಸೆಂಬರ್ 5ನೇ ತಾರೀಕಿದು ನಿಮ್ಮ ಲಗ್ನಕ್ಕೆ ರಾಹು ಬರುತ್ತೆ, ಆಗ ಪ್ರಿಡಿಕ್ಷನ್ಸ್ ಬೇರೆ ಇರುತ್ತೆ. ಅಗೈನ್ 11th ಹೌಸ್ ಅಲ್ಲಿ ನಕ್ಷತ್ರದಲ್ಲಿ ಕೂಡ ಕೂತ್ಕೋತಾ ಇರೋದ್ರಿಂದ ಸೊ ನಿಮಗೂ ಕೂಡ ಮನೆ ಯೋಗ ತೋರಿಸ್ತಾ ಇದೆ, ವೆಹಿಕಲ್ ಯೋಗ ತೋರಿಸ್ತಾ ಇದೆ. ಅಂಡರ್ ಕನ್ಸ್ಟ್ರಕ್ಷನ್ ಆರ್ ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಇದ್ರೆ ವರ್ಕ್ ಮತ್ತೆ ಪುನಃ ಸ್ಟಾರ್ಟ್ ಮಾಡ್ತೀರಾ. ಫಾದರ್ ಇಂದ ಇನ್ಕಮ್, ಫಾದರ್ ಫ್ಯಾಮಿಲಿಯಿಂದ ಇನ್ಕಮ್, ಫಾದರ್ ಫಿಗರ್ ಇಂದ ಇನ್ಕಮ್, ಮದರ್ ಇಂದ ಇನ್ಕಮ್, ಮದರ್ ಫ್ಯಾಮಿಲಿ, ಮದರ್ ಸಪೋರ್ಟಿಂಗ್ ಹ್ಯೂಜ್ ಈ ಪೀರಿಯಡ್ ಆಫ್ ಅಲ್ಲಿ ತೋರಿಸ್ತಾ ಇದೆ. ಅಗೇನ್ ಈ ರೂಲ್ಸ್ನ ಮರಿಬೇಡಿ. ಮಿಡ್ಲಲ್ಲಿ ವಿಡಿಯೋ ಆನ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗಲ್ಲ. ನಾನು ಏನು ಸ್ಟಾರ್ಟಿಂಗಿಂದ ಹೇಳಿದ್ದೀನ ಈ ರೂಲ್ಸ್ ಫಾಲೋ ಮಾಡಿ. ಮಕರ ಡೆಫಿನೆಟ್ಲಿ ಚೆನ್ನಾಗಿದೆ ನಿಮಗೆ. ನೆಕ್ಸ್ಟ್ ಕುಂಭದವ್ರಿಗೆ 3ನೇ ಮನೆ ಅಧಿಪತಿ ಮತ್ತೆ ಸೊ 10ನೇ ಮನೆ ಅಧಿಪತಿ ಹೇಗಿದೆ ಅಂತ ನೋಡೋಣ. ಸೊ ಡೆಫಿನೆಟ್ಲಿ ಸಡನ್ ಆಗಿ ಜಾಬ್ ಚೇಂಜ್, ಯಾರು ನಿಮ್ಮ ಸಿಬ್ಲಿಂಗ್ಸ್ಗೆ ಜಾಬ್ ಚೇಂಜ್ ಆಗ್ಬೋದು ಅಥವಾ ನೀವೇ ಜಾಬ್ ಚೇಂಜ್ ಮಾಡಬಹುದು. ಮೈಂಡ್ ಆ ಥರ ಬರುತ್ತೆ. ಸಡನ್ ಆಗಿ ನೇಮು ಫೇಮು ಚೆನ್ನಾಗಾಗುತ್ತೆ. ಸಡನ್ ಆಗಿ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತೀರಾ, ಕರೇಜ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ, ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ, ಬೂಸ್ಟಪ್ ಆಗ್ತೀರಾ. ಸೊ ಹಾಗಾಗಿ ಡೆಫಿನೆಟ್ಲಿ ತುಂಬಾನೇ ಫೇವರಬಲ್ ಟೈಮ್ ಇದೆ ಯಾರಿಗೆ, ಕುಂಭ ಲಗ್ನದವ್ರಿಗೆ. ದಶಾಭುಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ 3 ಮತ್ತೆ 10ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ಲಗ್ನದಲ್ಲೇ ರಾಹು ಕೂತ್ಕೋತಾ ಇರೋದ್ರಿಂದ
ಮೇ ಬಿ ಹೇರ್ ಸ್ಟೈಲ್ ಚೇಂಜ್ ಮಾಡಬಹುದು ಅಥವಾ ಹೇರ್ ಕಟಿಂಗ್ ಸ್ಟೈಲ್ ಚೇಂಜ್ ಮಾಡಬಹುದು. ಸೊ ಹಾಗಾಗಿ ಹೇರ್ ಕಲರಿಂಗ್ ಇದು ರಿಲೇಟೆಡ್ ಮಾಡೋದು ಹೈಲಿ ತೋರಿಸ್ತಾ ಇದೆ. ಬಟ್ ಕ್ಲಾರಿಟಿ ಅಂತಾನೂ ಇದೆ, ಕಾನ್ಫಿಡೆಂಟ್ ಹೆವಿ ಇದೆ, ಜಾಬಲ್ಲಿ ಪ್ರಮೋಷನ್ ತೋರಿಸ್ತಾ ಇದೆ, ನೇಮ್ ಫೇಮ್ ವೆರಿ ಗುಡ್, ದಟ್ ಈಸ್ ಯುವರ್ ಕಾರ್ಮಿಕ್ ಅಂಡ್ ಚೇಂಜ್ ಆಫ್ ಪ್ಲೇಸ್ ಇಂದನೂ ನಿಮಗೆ ತುಂಬಾನೇ ಒಳ್ಳೇದಾಗ್ತಾ ಇದೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಕನ್ಯಾ ಒಬ್ಬರಿಗೇನೆ ಸ್ವಲ್ಪ ಪ್ರಾಬ್ಲಮ್ ತೋರಿಸ್ತಾ ಇರೋದು. ಇವ್ರಿಗೂ ಓಕೆ, ಯಾರಿಗೆ ಕರ್ಕಟದವ್ರಿಗೂ ಓಕೆ, ಕನ್ಯಾದವ್ರಿಗೆ ಮಾತ್ರನೇ ಪ್ರಾಬ್ಲಮ್ ತೋರಿಸ್ತಾ ಇದೆ. ಉಳಿದವ್ರಿಗೆ ಮಿಥುನ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂಡ್ ಮೇಷ. ಕನ್ಯಾ ಫಸ್ಟ್ ಪ್ರಾಬ್ಲಮ್ಮು, ಮಿಥುನ ಸೆಕೆಂಡ್ ಪ್ರಾಬ್ಲಮ್ಮು, ಮೇಷ ಥರ್ಡ್ ಪ್ರಾಬ್ಲಮ್. ಕನ್ಯಾ ಮಿಥುನ ಮೇಷ ಈ 3 ಲಗ್ನದವ್ರು ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ, ಇಲ್ಲಿವರೆಗೂ ನಾವು ಮಾಡಿರೋ ಡಿಸ್ಕಷನ್ ಅಲ್ಲಿ. ಸೊ ಉಳಿದಾಗೆ ಮೀನ ಲಗ್ನಕ್ಕೆ ರಾಹು 12ನೇ ಮನೆಯಲ್ಲಿದೆ, ಖಂಡಿತವಾಗ್ಲೂ 2 ಮತ್ತು 9ನೇ ಮನೆ ಅಧಿಪತಿ ನಕ್ಷತ್ರ. ಸೊ ಡೆಫಿನೆಟ್ಲಿ ಫಾರಿನ್ ಅಲ್ಲಿ ಸೆಟ್ಲ್ ಆಗಬೇಕು, ಇಂಡಿಯಾ ಬಿಟ್ಟು ಹೊರಗಡೆ ಹೋಗಬೇಕು, ಹೇಳಿ ಮಾಡಿಸಿದಂತಹ ಸಮಯ. ಮ್ಯಾರೇಜ್ಗೆ, ಸೆಕೆಂಡ್ ಮ್ಯಾರೇಜ್ಗೆ ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್ ಈ ಪೀರಿಯಡ್ ಆಫ್ ಟೈಮಲ್ಲಿ. ಅಂಡ್ ಫ್ಯಾಮಿಲಿದು ಏನಾದರೂ ವಾಲಂಟ್ರಿ ಆಗಿ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರೆ ತುಂಬಾನೇ ಫೇವರಬಲ್ ಟೈಮ್ ಇದೆ, ಎಕ್ಸಲೆಂಟ್ ಪೀರಿಯಡ್ ಅಂತಾನೆ ಹೇಳಬಹುದು. ಆದ್ರೆ 12ನೇ ಮನೆ ಕುಜರಾಹು ಇದ್ದಾಗ ಏನಾಗುತ್ತೆ ಅಂದ್ರೆ, ಸೊ ಹಾಸ್ಪಿಟಲ್ ವಿಸಿಟ್, ಮನೇಲಿ ಯಾರಿಗಾದ್ರೂ ಹುಷಾರ್ ತಪ್ಪಿದ್ರೆ ಅವ್ರಿಗೋಸ್ಕರ ನೀವು ಹಾಸ್ಪಿಟಲಲ್ಲಿ ಐಸೋಲೇಟ್ ಆಗೋದು ಈ ತರ ತೋರಿಸ್ತಾ ಇದೆ. ಪಾದಗಳಲ್ಲಿ ಉರಿತ ಅಥವಾ ಪಾದಗಳು ಅಥವಾ ಲೆಗ್ಸ್ ಆಕ್ಸಿಡೆಂಟ್ ರಿಲೇಟೆಡ್ ತೋರಿಸ್ತಾ ಇದೆ, ಅದೊಂದು ಮೈನಸ್ ಪಾಯಿಂಟ್ ಇದೆ. ಬಿಕಾಸ್ 9th ಲಾರ್ಡ್ ಕೂಡ ಅವರೇ ಅಲ್ವಾ, ಸೊ ಅದಕ್ಕೋಸ್ಕರ. ಸೊ ನಿಮ್ಮ ಕೆಲಸದ ಹತ್ರ ಅಥವಾ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಮಕ್ಕಳಿಗೆ ಯಾರಿಗಾದ್ರೂ ಹುಷಾರ್ ತಪ್ಪಿ ಹಾಸ್ಪಿಟ್ಲ್ಗೆ ಹೋಗೋದು, ಮೀನ ಲಗ್ನದವರ ಮಕ್ಕಳ ವಿಚಾರದಲ್ಲಿ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಅದರ್ವೈಸ್ ಡೆಫಿನೆಟ್ಲಿ ಫೇವರಬಲ್ ಆಗಿದೆ, ನೋ ನೀಡ್ ಟು ವರಿ. ಹಾಗೆ ನಿಮ್ಮ ಸ್ಪೌಸ್ ಮೀನ ಲಗ್ನದವರ ಹೆಂಡತಿ ಅಥವಾ ಗಂಡನ ಆರೋಗ್ಯದಲ್ಲಿ ಏರುಪೇರು, ಯಾರಿಗಾದ್ರೂ ಕ್ಯಾನ್ಸರ್ ರಿಲೇಟೆಡ್ ಇದೆ ಅಥವಾ ಸರ್ಜರೀಸ್ ಹೇಳಿದ್ದಾರೆ ಅಂದ್ರೆ ಒಳ್ಳೆ ಟೈಮಲ್ಲಿ ನೀವು ಮಾಡಿಸ್ಕೊಳ್ಳಿ. ಮೀನ ಲಗ್ನದವರು ಮಕ್ಕಳ ಮತ್ತು ಹಸ್ಬೆಂಡ್ ಅಥವಾ ವೈಫ್ ಸ್ಪೌಸ್ ರಿಲೇಟೆಡ್ ಕೇರ್ಫುಲ್, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ರಿಲೇಟೆಡ್ ಸ್ವಲ್ಪ ಲಾಸಸ್ ತೋರಿಸ್ತಾ ಇದೆ. ಏನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅವರಿಂದ ನಿಮಗೆ ಚೀಟಿಂಗ್ ಆಗೋದು ತೋರಿಸ್ತಾ ಇದೆ. ಫೈನಾನ್ಸ್ ವಿಚಾರದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಸೊ ಇದಿಷ್ಟು ವಿಚಾರಗಳು ಗೋಚಾರದ ಲಗ್ನ ಫಲಗಳು. ರಾಹು ಧನಿಷ್ಠಕ್ಕೆ ಹೋಗ್ತಾ ಇರೋದ್ರಿಂದ ಮೆಟೀರಿಯಲಿಸ್ಟಿಕ್ ಆಗಿ ನಮಗೆ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಯಾರ್ಯಾರಿಗೆ ಈ ಲಗ್ನದವ್ರಿಗೆ ಕನ್ಯಾ ಮಿಥುನ ಮೇಷ ಸ್ವಲ್ಪ ಕೇರ್ಫುಲ್ ಆಗಿರಿ, ಕನ್ಯಾ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಸೊ ಇದು ಗೋಚಾರ, ಎಂಡ್ ಆಫ್ ದ ಡೇ ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಕೂಡ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಬಹುದು. ಸೊ ಇದೇ ಥರ D1 D9 D10 ಡಿಸ್ಕಸ್ ಆಗಿ ನಿಮಗೆ ಫೈನಲ್ ಆಗಿ ರೆಮಿಡೀಸ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.